ಎಷ್ಟೇ ಕೊಳೆ ಇರುವ ಕಂಬಳಿ, ಬ್ಲ್ಯಾಂಕೆಟ್, ಬೆಡ್ಶೀಟನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸುವ ಸೂಪರ್ ಟಿಪ್ಸ್. ಎಷ್ಟೇ ಕೊಳೆ ಇದ್ದರೂ ಪರವಾಗಿಲ್ಲ, ಜಾಸ್ತಿ ಉಜ್ಜೋದು ಬೇಡ. ವಾಷಿಂಗ್ ಮಿಷಿನ್ನಲ್ಲಿ ಒಗೆಯಿರಿ, ಇಲ್ಲ ಕೈಯಿಂದ ಒಗೆಯಿರಿ. ಕಂಬಳಿ, ಬ್ಲ್ಯಾಂಕೆಟ್, ಬೆಡ್ಶೀಟ್ಗಳು ಹೊಸದರಂತೆ ಆಗುತ್ತದೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ಬ್ಲ್ಯಾಂಕೆಟ್, ಬೆಡ್ಶೀಟ್ ಹಾಗೆಯೇ ಕಂಬಳಿಗಳು ಇದ್ದೇ ಇದೆ. ಇವುಗಳನ್ನು ಸ್ವಚ್ಛಗೊಳಿಸೋದು ಬಹಳನೇ ಕಷ್ಟ. ಜಾಸ್ತಿ ಉಜ್ಜಿ ತೊಳೆಯಬೇಕಾಗತ್ತೆ. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಕೂಡ ಈ ಕಂಬಳಿಗಳು ಹಾಗೂ ಬೆಡ್ಶೀಟು ಹಾಗೆ ಬ್ಲ್ಯಾಂಕೆಟ್ಗಳು ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ಇದನ್ನು ಉಜ್ಜಿ ತಿಕ್ಕಿ ಒಗೆಯುವಷ್ಟೊತ್ತಿಗೆ ಕೈ ನೋವೇ ಬಂದ್ಬಿಡುತ್ತೆ. ಇನ್ನು ಈ ಕಂಬಳಿ, ಬ್ಲ್ಯಾಂಕೆಟ್ಗಳನ್ನು ಜಾಸ್ತಿ ಉಜ್ಜೋದ್ರಿಂದ ಇದು ಡಲ್ ಆಗಿಬಿಡುತ್ತೆ, ಹೊಸದ್ರಂತೆ ಕಾಣಿಸೋದಿಲ್ಲ. ಈ ಎಲ್ಲ ಸಮಸ್ಯೆಗೆ ಇವತ್ತು ಒಂದು ಒಳ್ಳೆಯ ಸೂಪರ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಜಾಸ್ತಿ ಉಜ್ಜಿ ತಿಕ್ಕಿ ಒಗೆಯೋದು ಬೇಕಾಗಿಲ್ಲ. ವಾಷಿಂಗ್ ಮಿಷಿನಲ್ಲಿ ಒಗೆದ್ರೂ ಪರವಾಗಿಲ್ಲ ಅಥವಾ ಕೈಯಿಂದ ಒಗೆದ್ರೂ ಪರವಾಗಿಲ್ಲ. ಬ್ಲ್ಯಾಂಕೆಟ್, ಬೆಡ್ಶೀಟ್ ಹಾಗೂ ಕಂಬಳಿಗಳು ಹೊಸದರಂತೆ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ನ ನೋಡ್ಕೊಂಬರೋಣ. ಒಂದು ಬಕೆಟಲ್ಲಿ ನೀವು ಬ್ಲ್ಯಾಂಕೆಟ್ ಹಾಗೂ ಬೆಡ್ಶೀಟ್ನ ನೆನೆಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಡಿಟರ್ಜೆಂಟ್ ಪೌಡರ್ ಅಂದರೆ ಸೋಪ್ ಪೌಡರ್ನ ಹಾಕ್ಕೊಳ್ಬೇಕು. ನೀವು ಬಟ್ಟೆ ಒಗೆಯೋದಕ್ಕೆ ಎಷ್ಟು ಸೋಪ್ ಪೌಡರ್ನ ಉಪಯೋಗಿಸ್ತೀರಾ, ಈ ಬೆಡ್ಶೀಟ್ ಹಾಗೂ ಬ್ಲ್ಯಾಂಕೆಟ್ಗಳನ್ನ ತೊಳೆಯೋದಕ್ಕೆ ಅಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಚಮಚದಷ್ಟು ಈ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, 1 ಚಮಚದಷ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಈ ಸೋಪ್ ಪೌಡರ್ನ ಎಷ್ಟು ತೊಗೊಂಡಿದ್ದೀರಾ ಅಷ್ಟೇ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾನೇ ಇದರಲ್ಲಿ ಮೇನ್ ಇಂಪಾರ್ಟೆಂಟು. ಇದು ಕೊಳೆನ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದನ್ನು ಹಾಕೋದನ್ನ ಸ್ಕಿಪ್ ಮಾಡಬೇಡಿ. ಇನ್ನು ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪನ್ನು ಹಾಕೊಳ್ಳೋದ್ರಿಂದ ಈ ಕಂಬಳಿ, ಬ್ಲ್ಯಾಂಕೆಟ್ಗಳು, ಬೆಡ್ಶೀಟ್ಗಳು ಬಣ್ಣ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಕೊಳೆ ಕೂಡ ಡೀಪ್ ಆಗಿ ಕ್ಲೀನ್ ಆಗುತ್ತೆ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶ್ಯಾಂಪೂನ ಹಾಕ್ಕೊಳ್ಳಿ. ಶ್ಯಾಂಪು ಹಾಕೋದ್ರಿಂದ ಬಟ್ಟೆಯಲ್ಲಿ ಒಳ್ಳೆಯ ಶೈನ್ ಬರುತ್ತೆ. ಇವಾಗ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈ ಬ್ಲ್ಯಾಂಕೆಟ್ಗಳು ಹಾಗೆಯೇ ಬೆಡ್ಶೀಟ್ಗಳನ್ನು ಒಂದೊಂದೇ ನೆನೆಸಿ. ಇವುಗಳಲ್ಲಿ ತುಂಬಾ ಜಾಸ್ತಿ ಕೊಳೆ ಇರುತ್ತೆ, ಆದ್ದರಿಂದ ಸಪ್ರೇಟಾಗಿ ಒಂದೊಂದನ್ನೇ ಈ ರೀತಿ ನೆನೆಸ್ಕೊಳ್ಳಿ. ನಂತರ ಇದನ್ನು ಸುಮಾರು 40 ನಿಮಿಷ ಹಾಗೆ ಬಿಡಿ. ಸಾಧ್ಯ ಇದ್ದರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ತೊಳಿಬೋದು. ಅದು ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಸುಮಾರು 1 ಗಂಟೆ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಕೊಳೆ ಸ್ವಲ್ಪ ಚೆನ್ನಾಗಿ ಬಿಟ್ಕೊಂಡಿದೆ. ನಂತರ ಇದನ್ನು ಇನ್ನೊಂದು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಬ್ಲ್ಯಾಂಕೆಟು, ಬೆಡ್ಶೀಟ್ಗಳನ್ನು ಸಪ್ರೇಟಾಗಿ ಇನ್ನೊಂದು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕೊಳೆ ಕಾಣಿಸ್ತಾ ಇರ್ಬೋದು, ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಹಾಗೆಯೇ ಬಟ್ಟೆ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ನೀವೇ ನೋಡ್ಬೋದು, ನಾನು ಜಾಸ್ತಿ ಉಜ್ಜಿಲ್ಲ, ತಿಕ್ಕಿಲ್ಲ, ಏನು ಮಾಡಿಲ್ಲ. ಕ್ಲೀನ್ ಮಾಡೋದಕ್ಕೆ ಹಾಕಿದ್ವಲ್ಲ ಸಾಮಗ್ರಿಗಳು, ಅದೇ ತುಂಬಾ ಇಂಪಾರ್ಟೆಂಟ್. ಅದರಿಂದನೇ ಕೆಲಸ ಮುಗಿಯುತ್ತೆ. ನೀವೇ ನೋಡ್ಬೋದು ಬಟ್ಟೆಗಳಲ್ಲಿ ಎಷ್ಟು ಶೈನ್ ಇದೆ ಅಂತ. ಈ ರೀತಿ ನೀವು ತೊಳೆಯೋದ್ರಿಂದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ತುಂಬ ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದನ್ನು ಕೈಯಿಂದ ಒಗಿತೀರಾ ಅಂದರೆ ಕೈಯಿಂದ ಒಗೀರಿ, ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲ, ಬಟ್ಟೆಗಳು ಹೊಸದರಂತೆ ಇರುತ್ತೆ. ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ನೋಡಿ. ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.